ಲೇ ಬೋಸುಡಿ ಮಗನೇ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಏನೋ ನಿನ್ನ ದೌರ್ಜನ್ಯ ದರ್ಪ, ಏನೋ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ರಿ ದೌರ್ಜನ್ಯ ಮಾಡ್ರಿ ಅಂತೇನೋ ನಿಮ್ಮ ಅಪ್ಪನ ಮನೆಯಿಂದ ತಂದ್ಕೊಡ್ತಿದ್ಯೇನೋ ಅವ್ರಿಗೆ ಶಿಕ್ಷಣ ಕೊಡೋಕೆ. ಲೇ ಬೋಸುಡಿಕೆ, ಸಾರ್ವಜನಿಕರ ದುಡ್ಡಲ್ಲಿ ನೀನು ದರ್ಪ ಮಾಡ್ತೀಯನಲ್ಲೇ, ಸಾರ್ವಜನಿಕರ ದುಡ್ಡಲ್ಲಿ ಅವ್ರು ಓದ್ತಾ ಇರೋದು ಕಣಲೇ ಬೋಸುಡಿ ಮಗನೇ, ನಿಮ್ಮ ಅಪ್ಪನ ಮನೆ ದುಡ್ಡಿಂದ ಅಲ್ಲಲೇ. ಏನು ನೀನು ದೌರ್ಜನ್ಯ ಲೇ ಬೋಸುಡಿ ಮಗನೇ, ನೀನು ನಿನ್ನ ಕುಟುಂಬದವರು ನೀನು ಎಲ್ಲ ಐಷಾರಾಮಿ ಜೀವನ ಅನುಭವಿಸ್ತಾ ಇರೋದು ಸಾರ್ವಜನಿಕರ ದುಡ್ಡು ಕಣಲೇ. ಲೂಟಿ ಮಾಡಿ ನೀವು ಮಜಾ ಮಾಡಿಕೊಂಡು ಸಾರ್ವಜನಿಕರ ಮೇಲೆ ದರ್ಪ ತೋರಿಸ್ತೀರಲೇ ಬೋಸುಡಿ ಮಗನೇ. ಇನ್ನೇನಾದರೂ ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂದು ಕೊಟ್ಟು ಸಾರ್ವಜನಿಕರಿಗೆ ಸೇವೆ ಮಾಡಿದ್ರೆ ಇನ್ನೇನೋ ನಿಂದು ದರ್ಪಲೇ ಬೋಸುಡಿ ಮಗನೇ. ದರ್ಪ ತೋರಿಸ್ತೀಯ ಸಾರ್ವಜನಿಕರ ಮೇಲೆ ಬೋಸುಡಿ ಮಗನೇ. ಸಾರ್ವಜನಿಕರ ಸೇವೆ ಮಾಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಹೋಗಿ ಮಜಾ ಮಾಡಲೇ ಮನೆಯಲ್ಲಿ. ಲೂಟಿ ಮಾಡಿದಿರಲ್ಲೋ ಬೋಸುಡಿ ಮಗನೇ, ದರ್ಪ ತೋರಿಸ್ತೀಯ. ಮೆಟ್ನಲ್ಲಿ ಹೊಡಿತಾರೆ ಬೋಳಿ ಮಗನೇ ರೋಡಲ್ಲಿ. ಯಾರ ಮೇಲೆ ದರ್ಪ ತೋರಿಸೋದು? ಸಾರ್ವಜನಿಕರ ಪರಿಶ್ರಮದಿಂದ ಕಣ ನೀವು ಇವತ್ತು ಕೂತ್ಕೊಂಡಿರೋದಲ್ಲಿ ಅಧಿಕಾರದಲ್ಲಿ ಬೋಸುಡಿ ಮಗನೇ. ನೆನಪಿರ್ಲಿ, ಸಾರ್ವಜನಿಕರ ಆಸ್ತಿ ಮೇಲೆ ಸಾರ್ವಜನಿಕರ ಆಸ್ತಿ ಲೂಟಿ ಮಾಡೋದು, ತಿರ್ಗಾ ಸಾರ್ವಜನಿಕರ ದುಡ್ಡಲ್ಲಿ ಮಜಾ ಮಾಡೋದು, ಸಾರ್ವಜನಿಕರ ಮೇಲೆ ದರ್ಪ ತೋರಿಸೋದು ಏನು ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತೀಯನಲ್ಲಿ ಬೋಸುಡಿ ಮಗನೇ? ಇನ್ನೇನು ನಿಮ್ಮ ಅಪ್ಪನ ಮನೆಯಿಂದ ತಂದುಕೊಟ್ಟಿದ್ರು ಇನ್ನೆಷ್ಟು ದರ್ಪ ತೋರಿಸ್ತಿದ್ದು ನೀನು ಬೋಸುಡಿಕೆ. ವಿದ್ಯಾರ್ಥಿಗಳ ಮೇಲೆ ಅದು ಸಾರ್ವಜನಿಕವಾಗಿ ದೌರ್ಜನ್ಯ ಮಾಡ್ತಾರೆ ಬೋಸುಡಿ ಮಗನೇ. ಸಾರ್ವಜನಿಕರದಲ್ಲಿ ಮೆಟ್ನಲ್ಲಿ ಹೊಡಿತಾರೆ ಬೋಸುಡಿ ಮಗನೇ. ನಿನಗೆ ರೋಡ್ನಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ಯಾ? ಮೊದಲು ಹುಡುಗನ ಮೇಲೆ ಅಲ್ಲೇ ಮಾಡ್ರೆ ಹುಡುಗನ ಮೇಲೆ ದೌರ್ಜನ್ಯ ಮಾಡಿರೋ ಹುಡುಗನಿಗೆ ಕ್ಷಮೆ ಕೇಳಲ್ಲೇ ಬೋಸುಡಿ ಮಗನೇ. ಇಲ್ಲಾಂದ್ರೆ ಎಲ್ಲ ಮೆಟ್ಟರಿತವೆ ಬೋಸುಡಿ ಮಕ್ಕಳ. ಸಾರ್ವಜನಿಕರಲ್ಲಿ ದುಡ್ಡಲ್ಲಿ ಮಜಾ ಮಾಡೋದು, ಸಾರ್ವಜನಿಕರ ದುಡ್ಡಲ್ಲಿ ಲೂಟಿ ಮಾಡೋದು, ತಿರ್ಗಾ ಸಾರ್ವಜನಿಕರ ಮೇಲೆ ದರ್ಪ ದೌರ್ಜನ್ಯ ಮಾಡೋದು ಬೋಸುಡಿ ಮಕ್ಕಳ.